ಇವತ್ತು ಹಿಂದುಳಿದ ವರ್ಗಗಳಿಗೆ ಒಂದು ಅಧಿಕಾರದ ಒಂದು ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ತಾವು ಹೇಳ್ತೀರಾ? ಇವಾಗ ಒಂದು ದೇಶ ಇದೆ, ಒಂದು ಹ್ಮ್. ದೇಶದಲ್ಲಿ ಹ್ಮ್. ಹಲವಾರು ಜನಾಂಗಗಳಿದಾವೆ ಅಂತಂದ್ರೆ ಹ್ಮ್. ಆ ಜನಾಂಗಗಳಿಗೆ ಅವ್ರದೇ ಆದ ಒಂದು ಐಡೆಂಟಿಟಿ ಇರ್ತದೆ, ಹ್ಮ್. ಅವ್ರದೇ ಆದ ಒಂದು ಸಂಸ್ಕೃತಿ ಇರ್ತದೆ, ಕಲ್ಚರ್ ಇರ್ತದೆ. ಹ್ಮ್. ಸೊ ಆ ಸಂಸ್ಕೃತಿಗೆ ಅನುಗುಣವಾಗಿ ಹ್ಮ್. ಅವರು ಹಲವಾರು ನೂರಾರು ವರ್ಷಗಳಿಂದ ಒಂದು ಬದುಕು ಸಾಗಿಸ್ಕೊಂಡು ಬಂದಿರ್ತಾರೆ. ಹ್ಮ್. ಸಂಸ್ಕೃತಿ ಗಟ್ಟಿನೂ ಆಗ್ಬೋದು, ಹ್ಮ್. ವೀಕು ಆಗ್ಬೋದು, ಹೇಳಕ್ಕಾಗಲ್ಲ. ಹ್ಮ್. ಸೊ ಕೆಲವೊಂದು ಆ, ಸಮಾಜಗಳು ಅಥವಾ ಜಾತಿಗಳು ಅಂತ ಹೇಳೋದಾದ್ರೆ ಹ್ಮ್. ಅವರಿಗೆ ನೂರಾರು ವರ್ಷಗಳಿಂದ ಆ ಸಂಸ್ಕೃತಿನಲ್ಲಿ ಶಿಕ್ಷಣ ಸಿಕ್ಕಿರ್ತದೆ. ಹ್ಮ್. ಆ ಶಿಕ್ಷಣ ಉಪಯೋಗಿಸ್ಕೊಂಡು ಅವ್ರು ಏನ್ ಮಾಡಿರ್ತಾರೆ, ಕಾಲಕ್ರಮೇಣ ಹ್ಮ್. ರಾಜರಾಗಿರ್ತಾರೆ. ಓಕೆ. ಈ ತರ ನನ್ನ ಫ್ಯೂಡಲ್ ಅಂತ ಆಗ್ಲೇ ಹೇಳಿದ್ವಲ್ಲ, ಹ್ಮ್. ಪಾಳೆಗಾರರಾಗಿರ್ತಾರೆ ಹ್ಮ್. ಅಥವಾ ಸಾಮ್ರಾಜ್ಯಶಾಹಿಗಳಾಗಿರ್ತಾರೆ. ಓಕೆ. ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಅವ್ರು. ಹ್ಮ್. ಸೊ ಹಂಗೆ ರೀಚ್ ಆದ್ಮೇಲೆ ಏನಾಗುತ್ತೆ, ಅದನ್ನ ಕೆಳಗೆ ಹ್ಮ್. ಟ್ರಾನ್ಸ್ಫರ್ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ. ಹ್ಮ್. ಹ್ಮ್. ಅವ್ರ ಸಮಾಜದಲ್ಲಿರೋ ಬೇರೆ ಬೇರೆ ವ್ಯಕ್ತಿಗಳಿಗೆ ಆ ಸವಲತ್ತನ್ನ ಕೊಟ್ಕೊಂತ ಬಂದಿರ್ತಾರೆ. ಹ್ಮ್. ಕೆಲವೊಂದು ಜಾತಿಗಳಿಗೆ ಆ ಶಕ್ತಿ ಸಿಕ್ಕಿರಲ್ಲ. ಹೌದು. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆನಲ್ಲಿ ಹ್ಮ್. ಕಸ ಹೊಡ್ಕಂತಾನೆ ಬಂದಿರ್ತಾನೆ ಹೌದು. 400-500 ವರ್ಷ ಆದ್ರೂ. ಹ್ಮ್. ಆಮೇಲೆ ಬಟ್ಟೆ ಹೊಡ್ಕೊಂತಾನೆ ಬಂದಿರ್ತಾರೆ. ಹ್ಮ್. ಹ್ಮ್. ಚೌರ ಮಾಡ್ಕಂತ, ಕುರಿ ಕಾಯ್ಕಂತಾನೆ ಬಂದಿರ್ತಾನೆ. ಹ್ಮ್. ಯಾವ ರೀತಿ ರಿಜಿಡ್ ಮಾಡಿದ್ರು ಅಂತಂದ್ರೆ ಈ ಕಡೆಯಿಂದ ಆ ಕಡೆ ಮೂವ್ಮೆಂಟ್ ಆಗಿಲ್ಲ ನಾವು. ಹ್ಮ್. 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 ಕುರಿ ಕೈಯನ್ನು ಕಾವ್ಯ ಬರಂಗಿಲ್ಲ, ಹ್ಮ್. ಹ್ಮ್. ಕುರಿ ಕೈಯನ್ನು ರಾಜ ಆಡಂಗಿಲ್ಲ, ಹ್ಮ್. ರಾಜ್ಯನ ಆಡಂಗಿಲ್ಲ. ಹ್ಮ್. ಅಥವಾ ಇನ್ನ ಈ ಮಲ ಓರನು ಹ್ಮ್. ಹ್ಮ್. ಊರೊಳಗೆ ಬರಂಗಿಲ್ಲ, ಹ್ಮ್. ನಮ್ ಮುಂದೆ ನಡೆಯಂಗಿಲ್ಲ. ಈ ವ್ಯವಸ್ಥೆ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಹೊರಗಡೆಗೆ ಮಾತ್ರ ಜಾತ್ಯತೀತ ರಾಷ್ಟ್ರ, ಒಳಗಡೆ ಎಲ್ಲ ಈ ತರದ್ದು ಅದು ಈಗಲೂ ಕಂಟಿನ್ಯೂ ಇದೆ. ಅದು ಹಾ. ಹಿಂಗಿದ್ದಾಗ, ವ್ಯವಸ್ಥೆ ಇದ್ದಾಗ, ಹ್ಮ್. ಪ್ರಜಾಪ್ರಭುತ್ವ ಅಂತ ಆಯ್ಕೆ ಮಾಡ್ಕೊಂಡಾಗ, ಹ್ಮ್. ಇವಾಗ ನಾವು ಅಭಿವೃದ್ಧಿ ಡೆಫಿನಿಷನ್ ಏನು, ಅಭಿವೃದ್ಧಿ ಅಂತಂದ್ರೆ ಹ್ಮ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ತಮವಾದ ಶಿಕ್ಷಣ, ಹೌದು. ಉತ್ತಮವಾದ ಆರೋಗ್ಯ. ಆರೋಗ್ಯ ಸವಲತ್ತು, ಹ್ಮ್. ಆಮೇಲೆ ಆತ ಒಬ್ಬ ಡಿಗ್ನಿಫೈಡ್ ಆಗಿ, ಹ್ಮ್. ಹ್ಮ್. ಗೌರವಾನ್ವಿತವಾಗಿ ಒಂದು ಸಮಾಜದಲ್ಲಿ ಹ್ಮ್. ಬದುಕು ಕಟ್ಕೊಳ್ಳುವಂತ ಶಕ್ತಿ ಕೊಡೋದು. ಹೌದು. ಕೆಪಬಿಲಿಟಿ ಅಂದ್ರೆ ಅವ್ರ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಕೋಬೇಕು, ಸ್ವಂತ ಹ್ಮ್. ಶಕ್ತಿ ಮೇಲೆ ಅವನು ದುಡ್ಕೋಬೇಕು. ಹ್ಮ್. ನಾನು ಆಗ್ಲೇ ಹೇಳಿದ್ನಲ್ಲ, ಅವಕಾಶಗಳು ಸೃಷ್ಟಿ ಮಾಡೋದು ಅಂತ, ಹ್ಮ್. ಅದು ಇರಬೇಕು. ಹ್ಮ್. ಇವಾಗ ಏನಾಗಿದೆ, ಹಂಗಾಗಿಲ್ಲ. ಹ್ಮ್. ಅಸಮಾನತೆ. ಹ್ಮ್. ಕೆಲವೊಂದು ಜಾತಿಗಳು ಬಹಳ ಮುಂದೋಗಿದಾವೆ. ಹ್ಮ್. ರಾಜಕೀಯ ಕಂಟ್ರೋಲ್ ಮಾಡ್ತಾರೆ, ಬಿಸ್ನೆಸ್ ಕಂಟ್ರೋಲ್ ಮಾಡ್ತಾರೆ, ಹ್ಮ್. ದೇ ಕಂಟ್ರೋಲ್ ಎವ್ರಿಥಿಂಗ್. Okay. ಕೆಲವೊಂದು ಜಾತಿಗಳು ಹಿಂದುಳಿದಿದ್ದಾವೆ, ಅತ್ಯಂತ ಹಿಂದುಳಿದಿದ್ದಾವೆ, ಹ್ಮ್. ಈಗಲೂ ಶೋಷಣೆಗೆ ಒಳಗಾಗ್ತಾ ಇದ್ದಾವೆ. ಹ್ಮ್. ಸೊ ಹಾಗಾಗಿ ಅವರು ಮುಂದೆ ಬರಬೇಕು ಅಂತಂದ್ರೆ ಅಲ್ಲಿಂದ ಲೀಡರ್ಗಳು ಜಾಸ್ತಿ ಬರ್ಬೇಕು ನಮಗೆ. ಸೊ ಆ ಒಂದು ಸಮುದಾಯನ ಬಲಪಡಿಸ್ಕೊಳ್ಳೋದಕ್ಕೆ ಹಿಂದುಳಿದ ವರ್ಗದವರಿಗೆ ಅಧಿಕಾರ ಪವರ್ ಬೇಕೇ ಬೇಕಾಗ್ತದೆ. ಬೇಕೇ ಬೇಕು, ಅನಿವಾರ್ಯ ಅದು. ಹ್ಮ್. ಇವತ್ತು ಅದು ಕೂಡ ಆಗ್ತಾ ಇಲ್ಲ. ಅದೇ ದುರಂತ ಏನಂದ್ರೆ ಅದು ಆಗ್ತಾ ಇಲ್ಲ ಅನ್ನೋದೇ. ಈಗ ಅವ್ರ ಪರವಾಗಿ ಈ ಜಾತಿಯವ್ರು ಮಾತಾಡಲ್ವಲ್ಲ, ವ್ಯವಸ್ಥೆ ಇರೋದು ಹೆಂಗೆ? Yes. ಹ್ಮ್. ಅವ್ರ ಪರವಾಗಿ ಮಾತಾಡೋದು ಯಾರು, ಅವ್ರ ಪರವಾಗಿ ವ್ಯವಸ್ಥೆ ಬಂದಿರೋದು ಹೆಂಗೆ? ಇದು ಹ್ಮ್. ಈಗ ಈ ತರ ಮಾತಾಡಿದ್ರೆ ಜಾತಿವಾದಿ. ಹ್ಮ್. ಜಾತಿವಾದ ಅಲ್ಲ, ಇದು ಸೋಷಿಯಲ್ ರಿಯಾಲಿಟಿ, ಇದು Yes. ವಾಸ್ತವ. ಇದು ಇದೇ ವಿಚಾರವಾಗಿ ನಾವು ಮಾತಾಡಿದ್ರೆ ಸರ್, ಈಗ ನಾವು ಹೊರಗಡೆ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಬೋದು, ಅಥವಾ ನಾವು ಜಾತಿಗಳಿಲ್ಲ ಅಂತ ಹೇಳ್ಬೋದು. ಅದೇ ರಾಜಕಾರಣ ಅಂತ ಬಂದಾಗ, ಟಿಕೆಟ್ ವಿಚಾರ ಅಂತ ಬಂದಾಗ ಜಾತಿ ನೋಡ್ತಾರಲ್ವಾ ಪಾರ್ಟಿಯವರು. ಸೊ ಅವಾಗ ಜಾತಿ ಅನ್ನೋದು ನಾವು ಎಲ್ಲಿ ಹೋಗ್ಲಾಡ್ಸಿದೀವಿ ಹಂಗಾದ್ರೆ? ಕೇವಲ ಟಿಕೆಟ್ ಕೊಡೋದಕ್ಕಲ್ಲ. ಇವತ್ತು ಜಾತಿ ಅನ್ನೋದು ಪ್ರತಿಯೊಂದು ಬೆನಿಫಿಟ್ನು ಜನಕ್ಕೆ ರೀಚ್ ಮಾಡಬೇಕಂದ್ರೆ ಜಾತಿ ಆಧಾರದ ಮೇಲೆ. ಹ್ಮ್. ಹ್ಮ್. KPSC ಮೆಂಬರ್ ಅಪಾಯಿಂಟ್ ಮಾಡೋದು ಜಾತಿ ಆಧಾರದ ಮೇಲೆನೆ, ಹ್ಮ್. 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 ಮಿನಿಸ್ಟರ್ನ ಆಯ್ಕೆ ಮಾಡೋದು ಜಾತಿ ಆಧಾರದ ಮೇಲೆನೆ, ಹೌದು. ಹ್ಮ್. ರೈಟ್? ಹ್ಮ್. ಸೊ ಇವತ್ತು ಸ್ಕಾಲರ್ಶಿಪ್ ಅವು ಇವು ಏನೇನಿದಾವಲ್ಲ, ಹ್ಮ್. ಮಠಗಳು ಕಟ್ಟೋದು, ಮಠಕ್ಕೆ ಬೆನಿಫಿಟ್ ಕೊಡೋದು, ಹ್ಮ್. ಎಲ್ಲ ಪ್ರತಿಯೊಂದು ಜಾತಿ ಆಧಾರದ ಮೇಲೆ. ಹ್ಮ್. ಸೊ ನಾವು ಜಾತ್ಯತೀತ ರಾಷ್ಟ್ರ ಅನ್ನೋದು ಹ್ಮ್. ಇಂಗ್ಲಿಷಲ್ಲಿ ಸೆಕ್ಯುಲರ್ ಅಂದ್ರೆ ರಿಲಿಜಿಯನ್ ಪರ್ಸ್ಪೆಕ್ಟಿವ್ ಇಂದ ಜಾತ್ಯತೀತ. ಹ್ಮ್. ಅಂದ್ರೆ ರಿಲಿಜಿಯನ್ ಆಂಗಲ್ ಇಂದ Okay. ಎಲ್ಲಾ ಧರ್ಮಗಳನ್ನು ಹ್ಮ್. ಧರ್ಮ ನಿರಪೇಕ್ಷತೆ ಹ್ಮ್. ಹಂಗ್ ನೋಡಿದ್ರೆ ಸೆಕ್ಯುಲರ್ ಅಂತ ನಂಗೆ ಹೇಳ್ತೀವಿ. ಹ್ಮ್. ಹ್ಮ್. ಜಾತ್ಯತೀತತೆ ಅನ್ನೋದು ಸುಳ್ಳು. ನಮ್ಮ ದೇಶ ಜಾತ್ಯತೀತ ಅಲ್ವೇ ಅಲ್ಲ, ಅದು ಜಾತಿಯುಕ್ತ. ಜಾತಿ ಅನ್ನೋದು ಇನ್ನು ಇತ್ತೀಚೆಗೆ ಹೆಚ್ಚಿನಾಗಿ ಜಾಸ್ತಿ ಆಗ್ತಾ ಇದೆ ಇವಾಗೆಲ್ಲ. ಹ್ಮ್. ಇವಾಗೆಲ್ಲ ನಾವು ನೋಡ್ತಿದೀವಿ, ಓಪನ್ ಆಗಿ ಜಾತಿ ಸಮಾವೇಶಗಳು ಮಾಡ್ತಾರೆ, ಹೌದು. ಓಪನ್ ಆಗಿ ಜಾತಿ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ, ಹ್ಮ್. ಓಪನ್ ಆಗಿ ಈ ಜಾತಿಗೆ ಆ ಸವಲತ್ತು ಕೊಡಿ ಅಂತ ಕೇಳ್ತಾರೆ. ಹ್ಮ್. ಹ್ಮ್. ನಮ್ ಜಾತಿಗೆ ಅನ್ಯಾಯ ಆಗ್ತಾ ಇದೆ, ಹ್ಮ್. ನಮ್ ಜಾತಿ ಅಧಿಕಾರಿಗಳು ಇಲ್ಲ ನಮಗೆ ಹ್ಮ್. ಬೇಕು ಅಂತ ಓಪನ್ ಆಗಿ ಕೇಳ್ತಾರೆ. ಹೌದು. ಇನ್ನೊಂದೇನ್ ಡೆವಲಪ್ಮೆಂಟ್, ದೊಡ್ಡ ಜಾತಿಗಳು ಜಾತಿ ಹೆಸರು ಹೇಳಿ ಮಾತಾಡಿದಾಗ ಹ್ಮ್. ಅವ್ರಿಗೆ ಜಾತಿವಾದಿ ಅಂತ ಯಾರು ಅನ್ನಲ್ಲ. ಹ್ಮ್. 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 Okay. ದೊಡ್ಡ ಬೆಳೆದ್ ನಿಂತಿರೋರು ಅವ್ರ ಜಾತಿನಲ್ಲಿ ದೊಡ್ಡ ಮಹಾಸಭಾ ಹ್ಮ್. 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 ಅವು ಇವು ಮಾಡ್ಕೊಂಡು ಹೇಳಿದಾಗ ನೋಬಡಿ ಸೇಸ್ Yes. ಜಾತಿವಾದಿಗಳು ಅಂತ. ಹ್ಮ್. ಯಾರೋ ಒಬ್ಬ ಸಣ್ಣ ಜಾತಿಯವರು ನಾನು ಜಾತಿ ಬಗ್ಗೆ ಹ್ಮ್. ಹೋರಾಟ ಮಾಡ್ತೀನಿ, ನನಗೆ ರಿಸರ್ವೇಶನ್ ಬೇಕು, ಒಂದು ಜಾತಿ ಸಮಾವೇಶ ಮಾಡ್ತೀನಿ, ಅವನಿಗೆ ಜಾತಿವಾದಿ ಅಂತಂದು ಪಟ್ಟ ಕಟ್ತಾರೆ. ಮೇಲೆ ಬಂದ್ಬಿಟ್ರು. ಯಾವುದೋ ಒಬ್ಬ ರಾಜಕಾರಣಿ ತನ್ನ ಒಂದು ಲಾಭಕ್ಕೋಸ್ಕರ ಒಂದು ಕೋಮು ಗಲಭೆ ಎಬ್ಬರಿಸ್ಬಿಡ್ತಾನೆ, ಬಟ್ ಬಲಿಪಶು ಮಾತ್ರ ಪ್ರಜೆ ಆಗ್ತಾನೆ. ಸೊ ಈ ಜನಗಳಿಗೆ ಅರ್ಥ ಆಗ್ತಿಲ್ವಾ ನಾವು ಬಲಿಪಶು ಆಗ್ತೀವಿ? ಪ್ರಜೆಗಳಲ್ಲಿ ಯಾರು ಬಲಿಪಶು
ಅದೇ ಈ ಒಂದು ಅಂಧತ್ವದ ಮೂರ್ಖತ್ವನ ಅವರನ್ನು ಕೂಡ ಅತ್ಯಂತ ಹಿಂದುಳಿದವರು, ಅನ್ಎಜುಕೇಟೆಡ್, ಯಾರಿಗೆ ಸವಲತ್ತು ಸಿಕ್ಕಿರಲ್ಲ ಅವರೇ ಮತ್ತೆ ವಿಕ್ಟಿಮ್ ಆಗಿದ್ದಾರೆ, ಅವರೆಲ್ಲ ಹೆಣ್ಮಕ್ಳು. ಸೊ ಹಂಗಾರೆ ಹೆಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು? ಅಲ್ಲ, ಅವರಿಗೆ ಈಸಿ ಟು ಬ್ರೈನ್ ವಾಶ್. ಓಕೆ, ಅವರಿಗೆ ಈಗ ನಮ್ಮ ಮೈಂಡ್ ಅಲ್ಲಿ ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡೇ ಇರುತ್ತೆ, ಇಮೋಷನಲ್ ಇರುತ್ತೆ, ಇಂಟೆಲೆಕ್ಚುಯಲ್. ಓಕೆ, ಏನೇ ಇಮೋಷನ್ಸ್ ಅವನ್ನ ನಗಿಸ್ಬೋದು, ಅವನ್ನ ಕೆರಳಿಸ್ಬೋದು, ಅಳಿಸ್ಲೂಬಹುದು. ಏನೋ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಅದು ಫಸ್ಟ್ ಬರೋ ರಿಯಾಕ್ಷನ್. ಓಕೆ, ಯಾರೋ ಬಂದು ನನ್ ಕೆನ್ನೆ ಹೊಡೆದ ತಕ್ಷಣ ಫಸ್ಟ್ ಕೋಪ ಬರ್ತದೆ. ಇಲ್ಲ, ಗಾಂಧಿ ಹೇಳ್ದಂಗೆ ತೋರ್ಸು, ಸ್ವಲ್ಪ ಪೇಷನ್ಸ್ ಇರ್ಲಿ ಅಂತ ಅಂದಾಗ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಅದು ಇಂಟೆಲಿಜೆನ್ಸ್. ಏನಾಗಿದೆ, ನಾವು ಯೋಚನಾ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದರಲ್ಲೂ ಕೂಡ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ವಿಮರ್ಶೆ ಮಾಡೋ ಶಕ್ತಿ. ಸರ್, ಜನಗಳಿಗೆ ಪ್ರಶ್ನೆ ಮಾಡುವಂತ ಶಕ್ತಿ ಇತ್ತೀಚೆಗೆ ತುಂಬಾ ಕಡಿಮೆ ಆಗ್ತಿದೆ. ವಿಮರ್ಶೆ ಆಗ್ಬೇಕು, ಯೋಚನಾ ಶಕ್ತಿ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಎಜುಕೇಶನ್ ಕೊಡ್ತಾ ಇಲ್ಲ. ಎಜುಕೇಶನ್ ಸಿಸ್ಟಮ್ ಹಾಳಾಗೋಗಿದೆ. ಸ್ಕೂಲಲ್ಲಿ ಹೋದ್ರೆ ಹೋಟ್ಲ್ ಮೆಮೊರೈಸ್ ಮಾಡಿಸ್ತಾರೆ, ಮೆಮೊರೈಸ್ ಮಾಡಿಸ್ಬಿಟ್ಟು ಅದನ್ನ ತಪ್ಪಿದೆ ಅಂತ ಹೇಳ್ತಾರೆ. ಸೊ ಹಂಗಲ್ಲ, ವಿಶ್ಲೇಷಣೆ ಮಾಡೋ ಶಕ್ತಿ ಇರಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇಲ್ಲ, ಅನ್ಫಾರ್ಚುನೇಟ್ಲಿ ಇಲ್ಲ. ಅದು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅವರು, ಕುಟುಂಬ ರಾಜಕಾರಣ ಅಥವಾ ಬಲಿಷ್ಠ ರಾಜಕಾರಣ. ಸೊ ಎಲ್ಲಿಂದ ಹೋದ್ರೆ ಇದೆಲ್ಲ ಮೂಲ ಕಾರಣ ಬಂದ ಕುಟುಂಬ ರಾಜಕಾರಣನೇ ಬೆಳೆಯಲ್ವಲ್ಲ. ಇವರೆಲ್ಲ ಬುದ್ಧಿವಂತರಾದ್ರೆ ಏನಾಗುತ್ತೆ? ಹೌದು ಹೌದು, ಕರೆಕ್ಟ್. ಪ್ರತಿಯೊಬ್ಬ ಹಳ್ಳಿನಲ್ಲಿರೋ ಎಲ್ಲರೂ ಬುದ್ಧಿವಂತರು, ಎಲ್ಲಾ ಜಾತಿಯವರು ಬುದ್ಧಿವಂತರು, ಅಧಿಕಾರಿಗಳು ಅಂದ್ರೆ ಏನಾಗುತ್ತೆ? ಆಮೇಲೆ ಈ ರಾಜಕಾರಣದಲ್ಲಿ ಸರ್ವಸಾಮಾನ್ಯವಾಗಿ ಈ ಸ್ವಾಮೀಜಿಗಳ ಪಾತ್ರ ಏನು ಸರ್? ಅದೇ ಒಂದು ಟಿಕೆಟ್ ಕೊಡೋ ವಿಚಾರದಲ್ಲೂ ಹಸ್ತಕ್ಷೇಪ ಇರ್ತದೆ, ಆಮೇಲೆ ಒಬ್ಬ ಮಿನಿಸ್ಟರ್ಗಿರಿ ಕೊಡ್ಬೇಕಾದ್ರೆ ಹಸ್ತಕ್ಷೇಪ ಇರ್ತದೆ. ಅಪಾರವಾದ ಗೌರವ ನನಗೆ. ಕರ್ನಾಟಕದಲ್ಲಿ ಈ ಸಂಸ್ಕೃತಿ ಬಹಳ ಗಟ್ಟಿಯಾಗಿದೆ. ನಾವು ಎಲ್ಲೋ ಒಂದ್ ಎರಡು ಮಠ ಮಾಡ್ತಾರೆ ಅಂದ ತಕ್ಷಣ ಎಲ್ಲದನ್ನೂ ಲೇಬಲ್ ಮಾಡೋದಿಲ್ಲ. ಬಟ್ ಅವರು, ನಾನೆಲ್ಲ ತುಂಬಾ ಸರಿ ಹೇಳಿದ್ದೀನಿ, ಆತ್ಮಸಾಕ್ಷಿ ಕಾಪಾಡುವಂತವ್ರು. ಅಲ್ಲಿ ಇಲ್ಲಿ ಒಂದೆರಡು ಕೇಸಲ್ಲಿ ಮಿಸ್ಟೇಕ್ ಆಗಿರ್ತದಿಲ್ಲ. ಬಟ್ ಆ ಮತಗಳು ಇರೋದ್ರಿಂದ ಇವತ್ತು ಕರ್ನಾಟಕ ಶೈಕ್ಷಣಿಕವಾಗಿ ಬಹಳ ಮೇಲಿದೆ, ಆರೋಗ್ಯದ ದೃಷ್ಟಿಯಿಂದ ಮೇಲ್ ಬಂದಿದೆ. ಬಟ್ ಅವರು ರಾಜಕಾರಣದಿಂದ ದೂರ ಇದ್ದಷ್ಟು ಅವರಿಗೆ ಜಾಸ್ತಿ ಏನಂತ ಹೇಳ್ತೀವಿ, ಬೆಲೆ ಜಾಸ್ತಿ ಇರ್ತದೆ, ಬೆಲೆ ಜಾಸ್ತಿ, ಗೌರವ ಜಾಸ್ತಿ. ಅದೇ ಸ್ವಾಮೀಜಿ ಒಂದ್ ಕಡೆ ಹೋದಾಗ ಒಬ್ಬರು ಹೇಳ್ತಾರೆ, ನಮ್ಮ ಸ್ವಾಮೀಜಿ ಯಾವ ಕಾರಣಕ್ಕೂ ರಾಜಕೀಯ ಇಲ್ಲ, ಹಸ್ತಕ್ಷೇಪ ಮಾಡಲ್ಲ, ಯಾರು ಬಂದು ನಕ್ಕ ಮಾತಾಡ್ತಾರೆ, ಎಲ್ಲರಿದ್ದರೂ ಚೆನ್ನಾಗಿದ್ದಾರೆ. ಜನಕ್ಕೆ ಆಟೋಮೆಟಿಕಲಿ ಅಪಾರವಾದ ಗೌರವ ಬರುತ್ತೆ. ಇವ್ರು ಒಂದ್ ಸೈಡ್ ಮತ್ತೆ ಯಾವ ಅಂದಾಗ ಏನಾಗುತ್ತೆ, ಸ್ವಲ್ಪ ಗೌರವ ಕಡಿಮೆ ಆಗುತ್ತೆ. ಸರ್, ಇತ್ತೀಚೆಗೆ ವಿದ್ಯಾವಂತರು ರಾಜಕಾರಣದಿಂದ ದೂರ ಆಗ್ತಿದ್ದಾರೆ. ಎಸ್ಪೆಷಲಿ ವೋಟ್ ಪೋಲಿಂಗ್ ಟೈಮಲ್ಲಿ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಜನ IT ಸೆಕ್ಟರ್ ಅವರು ವೋಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದರ ಒಂದು ವಿಚಾರಕ್ಕೆ ಮಾತಾಡೋದಾದ್ರೆ ಎಷ್ಟೆಲ್ಲ ಒಂದು ತೊಂದರೆಗಳಾಗ್ತದೆ ಮುಂದಿನ ಒಂದು ಫ್ಯೂಚರ್ಗೆ ಅಂತ? ಅದೇ ಪ್ರಜಾಪ್ರಭುತ್ವ ಅನ್ನೋದು ಇಲ್ಲಿ ಯಾವ ರೀತಿ ಬೆಳೀತಾ ಇದೆ, ಇವಾಲ್ವ್ ಆಗ್ತಾ ಇದೆ, ಅಥವಾ ಯಾವ ರೀತಿ ಪರಿವರ್ತನೆ ಆಗ್ತದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ಈಗ ಏನಾಗ್ತದೆ ಪ್ರಸ್ತುತ ನಮ್ಮ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶದಲ್ಲಿ ಅಂತಂದ್ರೆ, ಇಂಡಿವಿಜುವಲಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಂಡಿವಿಜುವಲಿಸಮ್ ಅಂತಂದ್ರೆ ಒಬ್ಬ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ. ಇವತ್ತು ಒಬ್ಬ ವ್ಯಕ್ತಿ ಆತ ಮನೆಯಲ್ಲೇ ಕೂತ್ಕೊಂಡು ಎಲ್ಲಾ ಸವಲತ್ತು ಪಡೆಯುವಂತ ವ್ಯವಸ್ಥೆ ಇದೆ ಇವತ್ತು. ಮನೆಗೆ ಕೂತ್ಕೊಂಡು ಏನಾರು ಆರ್ಡರ್ ಮಾಡ್ಬೋದು. ಅಥವಾ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಇದ್ದಾಗ, ನೀವು ಹೇಳಿದ್ರೆ IT ಎಂಪ್ಲಾಯಿ ಅಂತ, ಅಥವಾ ಗೌರ್ಮೆಂಟ್ ಎಂಪ್ಲಾಯಿ, ಒಳ್ಳೆ ಕಡೆ ಸಂಬಳ ಬರ್ತಾ ಇದೆ ಏನು ಅಂತ ಇದ್ದಾಗ, ಆ ಕ್ಷೇತ್ರದ MLA ಯಾರು, MP ಯಾರು, ಆತನ ಹತ್ರ ನಾನು ಯಾಕೆ ಹೋಗ್ಬೇಕು, ಆತನಿಂದ ಪಡೆಯೋದು ಏನಿಲ್ಲ ನನಗೆ ಅನ್ನೋ ಒಂದು ಥಿಂಕಿಂಗ್ ಬರ್ತಾ ಇದೆ. ಇಂಡಿವಿಜುವಲಿಸಮ್ ಇದು ಡಿಸ್ಪೈಟ್ ದಿ ಗೌರ್ಮೆಂಟ್ ಅಂತ, ಗೌರ್ಮೆಂಟ್ ಬಿಟ್ಟು ಬೆಳೀತಾರಂತ ಸಮಾಜ ನಮ್ಮ ದೇಶದಲ್ಲಿ. ಒಬ್ಬ ಉದ್ಯಮಿ ಸಕ್ಸಸ್ಫುಲ್ ಆಗ್ತಾನೆ ಅಂತಂದ್ರೆ ಗೌರ್ಮೆಂಟ್ ಇಂದಲ್ಲ, ಸ್ವಂತ ಎಫರ್ಟ್ ಇಂದ. ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಸ್ವಾತಂತ್ರ್ಯ ಕಾಪಾಡ್ತಾ ಇದೆ, ಅಷ್ಟು ಮಾತ್ರ ಹೇಳ್ಬೋದು ನಾವು. ರೋಡ್ ಮಾಡ್ತಾ ಇದೆ, ಸ್ವಾತಂತ್ರ್ಯ ಕಾಪಾಡ್ತಾ ಇದೆ, ಬಟ್ ಗೌರ್ಮೆಂಟ್ ನೇರವಾಗಿ ಇರಲ್ಲ. ಸೊ ಇವರು ನಾವು MLAಗಳು MP ಗಳು ಹತ್ರ ನೇರವಾಗಿ ಏನು ಸಂಬಂಧ ಇಲ್ಲ ನಮಗೆ. ಯಾರಾದ್ರೂ ಬರ್ಲಿ, ಯಾರು ಬಂದ್ರು ಅಷ್ಟೇ, ಸಿನಿಕತನ ಅಂತಾನೆ ಹೇಳ್ತೀವಿ. ಸೊ ಇದು ಈ ಮೈನಸ್ಗಳು ರಾಜಕಾರಣಿಗೆ ಪ್ಲಸ್ ಆಗ್ಬೋದು ಅಲ್ಲ, ಅವ್ರಿಗೆ ಗೊತ್ತದು ಪ್ಲಸ್ ಆಗೋದಲ್ಲ, ಅವ್ರಿಗೆ ಗೊತ್ತದು ಹಿಂಗ್ ಸಮಾಜ ಈ ತರ ಆಗಿದೆ ಅನ್ನೋದು ಗೊತ್ತು. ಅದಕ್ಕೆ ಏನ್ ಮಾಡ್ತಾರೆ, ಲಾಸ್ಟ್ 2 days ಮಾತ್ರ ಅವರು ಹೆವಿ ಸ್ಪೆಂಡ್ ಮಾಡಿ ಓಟ್ಗಳನ್ನ ಕೊಂಡ್ಕೊಳ್ತಿರೋದ ಕಾರಣನೇ ಇದು.
ಓಕೆ ಓಕೆ. ಇವಾಗ ಸಿಟಿಸನ್ ಇನ್ವಾಲ್ವ್ಮೆಂಟ್ ಇತ್ತು, ಪ್ರಜೆಗಳ ಇನ್ವಾಲ್ವ್ಮೆಂಟ್ ಇತ್ತು ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ದಲ್ಲಿ. ನೀವಾಗಲೇ ಹೇಳಿದ್ರೆ MP MLA ಸಂಬಂಧ ಹೆಂಗಿರಬೇಕು, MLA ಮತ್ತು ಮತದಾರರದ್ದು ಅಂತ. ಈಗ ರೆಗ್ಯುಲರ್ ಕಾನ್ವರ್ಸೇಷನ್ ಇತ್ತು ಅಂತ ಅನ್ಕೊಳ್ಳೋಣ, ರೈಟ್. ವೀಕ್ಲಿ ಒನ್ಸು, ತಿಂಗಳಲ್ಲಿ 2 ಸಾರಿ ಮೀಟಿಂಗ್ಗಳು ನಡೀತಾ ಇರ್ತವೆ. ಅವಾಗ ಏನಾಗುತ್ತೆ, ಒಂದು ಸಂಬಂಧ ವೃದ್ಧಿ ಆಗುತ್ತೆ, ಬಾಂಧವ್ಯ ಬೆಳೀತದೆ, ಆತ್ಮೀಯತೆ ಇರ್ತದೆ. ನೀವು ದುಡ್ಡು ಕೊಡಬೇಕಾಗಿಲ್ಲ, ಕೆಲಸ ಮಾಡಿದ್ರೆ ಖಂಡಿತ ಜನ ಬಂದು ನಿಮ್ಗೆ ಓಟ್ ಹಾಕ್ತಾರೆ. ಇವಾಗ ಹಂಗಿಲ್ಲ, ಇವ್ರು ಜನಗಳಿಂದ ಡಿಸ್ಟೆಂಟ್ ಆಗಿರ್ತಾರೆ, ಜನಗಳು ಅವರಿಂದ ಡಿಸ್ಟೆಂಟ್ ಆಗಿರ್ತಾರೆ. ತುಂಬಾ ಜನ ರಾಜಕಾರಣಿಗಳು ಗೆದ್ದ ಮೇಲೆ ಕ್ಷೇತ್ರ ಕೂಡ ಕಾಲಿಟ್ಟಿರೋದಿಲ್ಲ, ಆಮೇಲೆ ಆಫ್ಟರ್ 5 ಕ್ಷೇತ್ರದಲ್ಲಿ ಕಾಲು ಇಡಲ್ಲ, ಕ್ಷೇತ್ರದಲ್ಲಿ ಮನೆನೂ ಇರಲ್ಲ, ಅವರೇ ಗೆಲ್ತಾ ಇರ್ತಾರೆ. ಇದು ಹೆಂಗ್ ಲಾಜಿಕ್ ಅನ್ನೋದೇ ಗೊತ್ತಾಗಲ್ಲ. ಅದೇ ಲಾಸ್ಟ್ 2 days ವರ್ಕೌಟ್. ಜಸ್ಟ್ ಸಿಂಪಲ್ ಆನ್ಸರ್. ಈಗಿರೋ ಸಿಸ್ಟಮ್ ಅಲ್ಲಿ ಹಂಗಿದೆ. ಎಲ್ಲೋ ಒಂದೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮೇಲೆ ಗೆಲ್ತಾರೆ, ಎಲ್ಲೋ ಒಂದೊಂದು ಕ್ಷೇತ್ರದಲ್ಲಿ ಸೆನ್ಸೇಷನಲಿಸಮ್, ಯಾರ ಮೇಲೆ ಬಹಳ ಅಸಮಾಧಾನ ಇರ್ತದೆ, ಯಾರು ಹೋದ್ರೆ ಗೆಲ್ಸ್ಬಿಡ್ತಾರೆ, ಹಂಗೂ ಇರ್ತದೆ. ಇದು ಒಂಥರ ಡಿಫ್ರೆಂಟ್ ರೀಸನ್ ಇದೆ. ಒಂದು ಬ್ರಾಡ್ ರೀಸನ್ ಅಂತ ಕೇಳಿದಾಗ ಒಟ್ಟಾರೆ ಒಂದ್ ಲೆಕ್ಕದಲ್ಲಿ ಇದು ಪಕ್ಷದ ಲೇಬಲ್ನು ಆಗ್ಬೋದೇನೋ ಒಂದೊಂದ್ ಕಡೆ. ಅದು ಅದಕ್ಕೆ ಆದಂತ 80% ಫಿಕ್ಸ್ಡ್ ವೋಟರ್ ಇತ್ತು ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಜನ ಅಟ್ ದಿ ಎಂಡ್ ಆಫ್ ದ ಡೇ ಏನ್ ಮಾಡ್ತಾರೆ, ನಿಮಗೆ ಇಷ್ಟ ಇಲ್ಲ, ರೈಟ್, ಪಕ್ಷ ನೋಡಿ ಓಟ್ ಹಾಕ್ತೀರಿ, ಕ್ಯಾಂಡಿಡೇಟ್ ಇಷ್ಟ ಇಲ್ಲ, ಸೆಂಟ್ರಲ್ ಅಲ್ಲಿ ಇನ್ನೂ ಯಾರನ್ನೋ ನೋಡಿ ಅಥವಾ ಪಕ್ಷ ಬರ್ಲಿ ಅಂತಂದು, ಅದು ಪಕ್ಷದ್ದು ತಲೆಯಲ್ಲಿ ತುಂಬ್ಕೊಂಡಿರ್ತದೆ ಜನರೇಷನ್ ಆಫ್ಟರ್ ಜನರೇಷನ್. ಸೊ ಇವರೇ ಏನೋ ಒಂದು ಕಾರಣ ಹುಡ್ಕೊಂಡು ಓಟ್ ಹಾಕಿ ಬರ್ತಾರೆ. ವ್ಯಕ್ತಿ ಇಷ್ಟಪಟ್ಟು ಇಂಥರ ಅಧಿಕಾರಕ್ಕೆ ಬರಬೇಕು, ಬರಲೇಬೇಕು ಅಂತಂದು ಓಟ್ ಹಾಕಿ ಬರೋ ಟ್ರೆಂಡು ಐ ಥಿಂಕ್ ನಮ್ಮ ದೇಶದಲ್ಲಿ ಇತ್ತನೋ ಮುಂಚೆ, ಅದು ಈಗಿಲ್ಲ. ಅದನ್ನ ಇವರು ದುರುಪಯೋಗ ಪಡಿಸ್ಕೊಂತಿದ್ದಾರೆ ರಾಜಕಾರಣಿಗಳು. ಆಮೇಲೆ ಈಗ ನಿಜವಾಗಿ ರಾಜ್ಯನ ಆಳ್ತಿರೋರು ರಾಜಕಾರಣಿಗಳ ಉದ್ಯಮಿಗಳು ಉದ್ಯಮಕ್ಕೋಸ್ಕರ ಆಳ್ತಿರೋಂಥ ವ್ಯವಸ್ಥೆ ಇದು ಇವತ್ತು ಆಗಿರೋದು. ಯಾಕೆಂದ್ರೆ ಸುಮ್ಮನೆ ಸಾಮಾಜಿಕ ನ್ಯಾಯ ಅವು ಇವು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವೆಲ್ಲ ಸುಳ್ಳು ಅದೆಲ್ಲ. ಸೊ ಒಟ್ಟಾರೆ ಏನಂದ್ರೆ ಉದ್ಯಮಿಗಳ ಹ್ಯಾಂಡ್ ಓವರ್ ಅಲ್ಲೇ ಎಲ್ಲ ನಡೀತದೆ. ಹೌದು, ನೀವು ನೋಡಿ, ಎಲ್ಲ ಅದು ನಮ್ಮ ರಾಜ್ಯ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ಪ್ರತಿಯೊಬ್ಬ ಮಿನಿಸ್ಟರ್ಗಳದ್ದು ಕೂಡ ಅವ್ರದೇ ಆದ ಇಂಡಸ್ಟ್ರಿಗಳು ಇರ್ತವೆ. ಸೊ ಅವ್ರದೇ ಆದ ಒಂದು ಪಾರ್ಟಿ ಫಂಡ್ ಬರ್ತಾ ಇರ್ತದೆ. ಸೊ ಅವ್ರು ಹೇಳ್ದಂಗೆ ಸರ್ಕಾರ ನಡೀತಿದೆ. ಆಲ್ ಇಂಡಸ್ಟ್ರಿಯಲಿಸ್ಟ್ಸ್ ಅವರೇ ಇವತ್ತು. ಮತ್ತೆ ರಾಜಕಾರಣಿಗಳು ಅಲ್ದೇನೆ ಇಂಡಸ್ಟ್ರಿಯಲಿಸ್ಟ್ ಯಾರಿರ್ತಾರೆ, ಅವರು ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇರ್ತಾರೆ ಇವತ್ತು. ಸೊ ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಬಿಸ್ನೆಸ್ ಪೊಲಿಟಿಕೋ ಕಾಂಪ್ಲೆಕ್ಸ್ ಅಂತಂದು ಹೇಳ್ಬೋದು. ಅಂದ್ರೆ ಪೊಲಿಟಿಕ್ಸ್ ಪ್ಲಸ್ ಬಿಸ್ನೆಸ್ ಮೆನ್ ಇಬ್ಬರು ಸೇರ್ಕೊಂಡು ಮಾಡ್ತಾರ, ಸೃಷ್ಟಿ ಮಾಡಿರೋದು, ಬೆಳೆಸ್ಕೊಂಡು ಹೋಗ್ತಾರಂತ ವ್ಯವಸ್ಥೆ ಇದು. ಇತ್ತೀಚೆಗೆ IAS ಆಫೀಸರ್ಗಳು, IPS ಆಫೀಸರ್ಗಳು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. ಏನ್ ರೀಸನ್? ಅಲ್ಲ, ಅವ್ರು ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿರ್ತಾರೆ. ಪಾಪ ಅವ್ರು ದುಡ್ಡು ಮಾಡ್ಬೇಕಂತಂದ್ರೆ ರಾಜಕಾರಣಕ್ಕೆ ಬರಲ್ಲ, ನನ್ನ ಪ್ರಕಾರ, ಆನೆಸ್ಟ್ ಒಪಿನಿಯನ್. ಯಾಕೆಂತಂದ್ರೆ ಅವರು ಕೂಡ ಕೆಲಸ ಮಾಡ್ಬೇಕಂತ ನೋಡಿರ್ತಾರೆ, ಅಲ್ಲೆಲ್ಲೋ ಫ್ರೀಡಮ್ ಇರಲ್ಲ. ಅಟ್ಲೀಸ್ಟ್ ನಾನು ಹಿಂಗ್ ಬಂದು ಕೆಲಸ ಮಾಡ್ಬೋದು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಅಂತಂದು ನನಗೆ ಖಂಡಿತ ನಿಜವಾಗ್ಲೂ ಅನ್ಸುತ್ತೆ. ಒಳ್ಳೆ ಬೆಳವಣಿಗೆ ಅದು. ರಾಜಕಾರಣಕ್ಕೆ ಅಧಿಕಾರಿಗಳಾಗಿರೋರು ಬರಬೇಕು, ಆಮೇಲೆ ಇವನ್ ಬಿಸ್ನೆಸ್ ಮೆನ್ ಬರ್ಲಿ, ಬಟ್ ಸಮಾಜ ಸೇವೆಗಂತ ಬರ್ಲಿ, ಸೇವೆ ಮನೋಭಾವ ಇಟ್ಕೊಂಡ್ ಬರ್ಲಿ. ಬಿಸ್ನೆಸ್ ಮೆನ್ ಬರಬೇಡ ಅಂತಂದಲ್ಲ, ಡಾಕ್ಟರ್ಗಳು ಬರ್ತಾರೆ, ಒಳ್ಳೆ ಬೆಳವಣಿಗೆ ಅದು. ಸೊ ಆತರ ಸೇವೆ ಮಾಡ್ಬೇಕನ್ನೋರು ಬಹಳ ಜನ ಇದ್ದಾರೆ ಸಮಾಜದಲ್ಲಿ. ಇವತ್ತೇನಂತಂದ್ರೆ ಚಾಯ್ಸಸ್ ಇಲ್ಲ.